ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಭೀಕರ ವಿಮಾನ ದುರಂತಕ್ಕೆ 265 ಜನರು ಬಲಿಯಾಗಿದ್ದಾರೆ. ಭಾರತದಲ್ಲಿ ನಡೆದಂತಹ ಬಹಳ ದೊಡ್ಡ ವಿಮಾನ ದುರಂತ ಅಂತ ಇದು ಅನಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಗೆಳೆಯರೆ, ಆ ವಿಮಾನದಲ್ಲಿ ಪ್ರಯಾಣಿಸಿದಂತಹ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರೂ ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಈ ಒಂದು ಅಪಘಾತಕ್ಕೆ ನಾನಾ ರೀತಿಯಾಗಿರುವಂತಹ ಕಾರಣಗಳು ಮತ್ತು ನಾನಾ ರೀತಿಯಾಗಿರುವಂತಹ ಆಯಾಮವು ಕೂಡ ಹುಟ್ಟಿಕೊಳ್ತಾ ಇದೆ. ಈಗ ಇದಕ್ಕೆ ಬಹಳ ಮುಖ್ಯವಾದಂತಹ ಒಂದು ತಿರುವು ಸಿಕ್ಕಿದೆ. ಜೊತೆಗೆ ಗೆಳೆಯರೆ, ಈ ಒಂದು ವಿಚಾರದಲ್ಲಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇದು ಹೊಸದಲ್ಲ ಬಿಡಿ. ಎಲ್ಲೇ ಏನೇ ಅವಘಡ ಸಂಭವಿಸಿದ್ರೂ ಸಾವಿನ ಮನೆಯಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ರಾಜಕೀಯ ಮಾಡೋದು ಗೊತ್ತು. ಇನ್ನು ಗೆಳೆಯರೆ, ಈ ಒಂದು ವಿಚಾರದಲ್ಲಿ ಈಗ ಸಿಕ್ಕಿರುವಂತಹ ಮಹತ್ವದ ಟ್ವಿಸ್ಟ್ ಏನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿಯಾಗಿರುವಂತಹ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿನ್ನೆ ದುರಂತಕ್ಕೀಡಾದಂತಹ ವಿಮಾನ ಇದೆಯಲ್ಲ, ಅದು ಏರ್ ಇಂಡಿಯಾ ಸಂಸ್ಥೆಯದ್ದೇ ಆಗಿದ್ರೂ ಕೂಡ ಆ ವಿಮಾನವನ್ನು ತಯಾರಿಸಿದ್ದು ಬೋಯಿಂಗ್ ಅನ್ನುವಂತಹ ಕಂಪನಿ. ಬೋಯಿಂಗ್ ಅನ್ನುವಂತಹ ಕಂಪನಿ ಕೇವಲ ಏರ್ ಇಂಡಿಯಾಗೆ ಮಾತ್ರ ಅಲ್ಲ, ಅಮೆರಿಕ ಸೇರಿದ ಹಾಗೆ ವಿಶ್ವದ ನಾನಾ ದೇಶಗಳಿಗೆ ವಿಮಾನವನ್ನು ತಯಾರು ಮಾಡಿಕೊಡುತ್ತೆ. ಇದು ಬಹಳ ಸೇಫ್ ಮತ್ತು ಟೆಕ್ನಿಕಲಿ ಅಪ್ಡೇಟೆಡ್ ವಿಮಾನ ಅಂತ ಕರೆಸ್ಕೊಳ್ತಾ ಇದೆ. ಅಮೆರಿಕ, ಫ್ರಾನ್ಸ್, ಜಪಾನ್ ಸೇರಿದ ಹಾಗೆ ಬಹಳಷ್ಟು ದೇಶಗಳು ಈ ಒಂದು ವಿಮಾನವನ್ನು ಬಳಸ್ತಾರೆ ಮತ್ತು ಇದು ಬಹಳ ಸೇಫ್ ಆಗಿರೋದ್ರಿಂದ ಇಂಟರ್ ಕಾಂಟಿನೆಂಟಲ್ ಜರ್ನಿಗೆ ಈ ವಿಮಾನವನ್ನು ಬಳಸ್ತಾರೆ. ಮತ್ತು ಗೆಳೆಯರೆ, ನಿನ್ನೆ ಅಪಘಾತಕ್ಕೀಡಾದಂತಹ ಈ ವಿಮಾನ ಸರಿ ಇರಲಿಲ್ಲ ಅಂತ ಒಂದಷ್ಟು ಜನರು ವಿಡಿಯೋ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದಂತಹ ವ್ಯಕ್ತಿಯೊಬ್ಬರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅವರು ಆ ವಿಡಿಯೋದಲ್ಲಿ ಹೇಳ್ತಾರೆ, ಇಲ್ಲಿ ಸೀಟ್ ಮುಂದೆ ಇರುವಂತಹ ಆ ಟಚ್ ಪ್ಯಾಡ್ ಸರಿ ಇಲ್ಲ, ಇಲ್ಲಿ ಅವ್ಯವಸ್ಥೆ ಆಗಿದೆ, ಹಾಗೆ ಹೀಗೆ, ಅದೇ ಇದಕ್ಕೆ ಕಾರಣ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೋಡಿ, ಏರ್ ಇಂಡಿಯಾದವರು ವಿಮಾನವನ್ನು ಮೇಂಟೈನ್ ಮಾಡೋದಕ್ಕೆ ಬರಲಿಲ್ಲ, ಹಾಗಾಗಿಯೇ ಈ ಅಪಘಾತ ಆಗಿದೆ ಅಂತ. ಗೆಳೆಯರೆ, ಇದು ಹೇಗಾಯಿತು ಗೊತ್ತಾ? ನೀವು ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ನಿಮಗೆ ಆ ಒಂದು ಚಾರ್ಜಿಂಗ್ ಪಾಯಿಂಟ್ ಸರಿ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಚಾರ್ಜಿಂಗ್ ಪಾಯಿಂಟ್ ಸರಿ ಇಲ್ಲ ಅಂತ ನೀವು ವಿಡಿಯೋ ಮಾಡ್ತೀರಾ. ಅದೇ ಟೈಮಿಗೆ ಆ ಒಂದು ಬಸ್ ಅಪಘಾತಕ್ಕೀಡಾದರೆ ಈ ಚಾರ್ಜಿಂಗ್ ಪಾಯಿಂಟ್ಗೂ ಇದಕ್ಕೂ ಲಿಂಕ್ ಮಾಡಿ ಮಾತನಾಡುವಂತಹ ಪ್ರಭೂತಿಗಳು ನಮ್ಮ ದೇಶದಲ್ಲಿದ್ದಾರೆ. ಅದು ಬಿಡಿ. ಈಗ ಗೆಳೆಯರೆ, ಅಸಲಿ ಆಗಿರುವಂತಹ ಕಾರಣಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಗೆಳೆಯರೆ, ಹಕ್ಕಿ ಬಡಿದು ಇಂಜಿನ್ ಫೇಲ್ ಆಯಿತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ಬೇರೆ ಬೇರೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಒಂದು ತಿಳಿದುಕೊಳ್ಬೇಕು, ಏನು ಅಂದರೆ ವಿಮಾನ ಬಹಳ ಎತ್ತರದಲ್ಲಿದ್ದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪೈಲಟ್ಗಳಿಗೆ ಟೈಮ್ ಸಿಗುತ್ತೆ. ಆದರೆ ಬಹಳ ಕ್ರೂಷಿಯಲ್ ಟೈಮ್ ಯಾವುದಾಗಿರುತ್ತೆ ಅಂದರೆ ಒಂದು ಟೇಕ್ ಆಫ್ ವೇಳೆ ಮತ್ತೊಂದು ಲ್ಯಾಂಡಿಂಗ್ ವೇಳೆ ಪೈಲಟ್ಗಳಿಗೆ ಬಹಳ ಕ್ರೂಷಿಯಲ್ ಆಗಿರುವಂತಹ ಟೈಮ್ ಆಗಿರುತ್ತೆ. ಇದು ಟೇಕ್ ಆಫ್ ಟೈಮ್ನಲ್ಲಿಯೇ ವಿಮಾನ ಅವರ ಕಂಟ್ರೋಲ್ಗೆ ಸಿಗಲಿಲ್ಲ. ಬಹಳಷ್ಟು ಜನರು ಪೈಲಟ್ ಏನು ಮಾಡ್ತಾರೆ ಅಂದರೆ, ಟೇಕ್ ಆಫ್ ಸಮಯದಲ್ಲಿ ಹೀಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಎಲ್ಲಿ ವಸತಿ ಕಡಿಮೆ ಇರುತ್ತೋ ಅಥವಾ ಎಲ್ಲಿ ಜನ ಕಡಿಮೆ ಇರ್ತಾರೋ ಅಲ್ಲಿ ಅದನ್ನು ಕ್ರ್ಯಾಶ್ ಮಾಡೋದಕ್ಕೇ ನೋಡ್ತಾರೆ. ಒಟ್ಟಾರೆಯಾಗಿ ದುರಂತ ಸಂಭವಿಸಿದೆ. 265 ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಈಗ ಬಹಳ ಮುಖ್ಯವಾದಂತಹ ಹೊಸ ಆಯಾಮ ಕೂಡ ಸಿಗುತ್ತಾ ಇದೆ. ಏನು ಆ ಆಯಾಮ ಅಂದರೆ, ಈ ಹಿಂದೆ ಏರ್ ಇಂಡಿಯಾ ವಿಮಾನವನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಒಂದು ವಿಡಿಯೋವೊಂದನ್ನು ಮಾಡಿದ್ದ. ಆ ಸಮಯದಲ್ಲಿ ಏರ್ ಇಂಡಿಯಾಗೆ ಬಹಳ ಭದ್ರತೆ ಅವೆಲ್ಲವನ್ನೂ ಕೂಡ ಕೊಟ್ಟಾಯಿತು. ಅದಾಗಿ ಈಗ ಬರೋಬ್ಬರಿ 7 ತಿಂಗಳು ಕಳೆದಿದೆ. 7 ತಿಂಗಳಲ್ಲಿ ಅದೇ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿದೆ. ಹಾಗಾಗಿ ಇದರ ಹಿಂದೆ ಪನ್ನೂನ ಕೈವಾಡವೂ ಕೂಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. NIA ಇದರ ಬಗ್ಗೆ ಬಹಳ ಎಚ್ಚರ ವಹಿಸಿ ತನಿಖೆಯನ್ನು ಮಾಡಬೇಕು. ಈ ಪನ್ನು ಇದಾನಲ್ಲ, ಈತನೊಬ್ಬ ಖಲಿಸ್ತಾನಿ ಉಗ್ರ, ಖಲಿಸ್ತಾನಿ ಸಪರೇಟ್ ಮೂಮೆಂಟ್ನ ಮೇನ್ ಲೀಡರ್. ಇವನು ಕೆನಡಾದಲ್ಲಿ ಕೂತು ಭಾರತದ ವಿರುದ್ಧ ತಂತ್ರವನ್ನು ಮಾಡ್ತಾನೆ. ಭಾರತದಲ್ಲಿ ಒಂದಷ್ಟು ಉಗ್ರ ಚಟುವಟಿಕೆಗಳಿಗೂ ಕೂಡ ಈತ ಕಾರಣನಾಗಿದ್ದಾನೆ. ಕೆನಡಾದಲ್ಲಿ ಏನು ಭಾರತೀಯ ರಾಯಭಾರ ಕಚೇರಿ ಮೇಲೆ ದಾಳಿಗಳ ಅವೆಲ್ಲವೂ ಆದವಲ್ಲ, ಅದರ ಹಿಂದಿರುವ ಕಾರಣನೇ ಈ ಗುರುಪತ್ವಂತ್ ಸಿಂಗ್ ಪನ್ನು. ಇವನ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ. ಆದರೆ ಈ ಒಂದು ಅಪಘಾತದಲ್ಲಿ, ಈ ಒಂದು ದುರಂತಕ್ಕೆ ಅವನೂ ಕೂಡ ಕಾರಣ ಆಗಿರಬಹುದು ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಇದನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಇದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಅಂದರೆ ಆ ಪನ್ನುನ ಮೇಲೆ ಒಂದು ಕಣ್ಣಂತೂ ಇಡಲೇಬೇಕು ನಾವು. ಯಾಕಂದರೆ ಆ ಪನ್ನು ಯಾವಾಗ ಏನು ಮಾಡ್ತಾನೆ ಅಂತ ಹೇಳೋದಕ್ಕೂ ಕೂಡ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆ
ಪನ್ನುನ ಮೇಲೆ ಕಣ್ಣಿಡಬೇಕು, ಇದರ ಹಿಂದೆ ಅವನ ಕೈವಾಡ ಇದೆ ಅನ್ನುವಂತಹ ಶಂಕೆಯೂ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಇದೆಲ್ಲವೂ ಒಂದು ಕಡೆ ಆದರೆ ನಮ್ಮ ರಾಜಕಾರಣಿಗಳು ಎಲ್ಲಿ ಏನೇ ಅವಘಡ ನಡೆದರೂ ಅದರ ಹಿಂದೆ ರಾಜಕೀಯ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಂತಹದ್ದೇ ಒಂದು ಮಾತನಾಡಿದ್ದಾರೆ. ಎಂತಹ ಬಾಲಿಶ ಹೇಳಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಇಲ್ಲ ನನಗೆ ಮಾಹಿತಿ ಬಂತು ಏನು ಅಂದರೆ ಆ ಒಂದು ವಿಮಾನದಲ್ಲಿ ವಿಜಯ್ ರೂಪಾನಿ ಅವರಿದ್ದರು, ಹಾಗಾಗಿ ಯಾರೋ ದೊಡ್ಡವರು ಆದಷ್ಟು ಬೇಗ ಫ್ಲೈಟ್ನ ಟೇಕ್ ಆಫ್ ಮಾಡಿ ಇನ್ನೂ ಫ್ಲೈಟ್ ಟೇಕ್ ಆಫ್ಗೆ ಸಮಯ ಇದ್ದರೂ ಕೂಡ ಒತ್ತಡವನ್ನು ಹಾಕಿ ಫ್ಲೈಟನ್ನು ಟೇಕ್ ಆಫ್ ಮಾಡಿಸಿದ್ರು, ಹಾಗಾಗಿ ಅದರ ಬಗ್ಗೆಯೂ ತನಿಖೆ ಆಗಬೇಕು, ಯಾರೋ ದೊಡ್ಡವರು ಅಂತ ಹೇಳಿ ಈ ಒಂದು ಅಪಘಾತದ ವಿಚಾರವನ್ನು ಮೋದಿ ಮತ್ತು ಅಮಿತ್ ಶಾ ಅವರ ಕಡೆ ತಿರುಗಿಸುವಂತಹ ಪ್ರಯತ್ನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಗೆಳೆಯರೇ, ಇದು ಎಂತಹ ಬಾಲಿಶ ಹೇಳಿಕೆ ಅಂದರೆ, ಈ ಒಂದು ವಿಮಾನ ಸಂಸ್ಥೆಗಳಿದ್ದಾವೆ ಅಥವಾ ಏರ್ಪೋರ್ಟ್ ಕಂಟ್ರೋಲ್ ರೂಮ್ ಅಥವಾ ಏನಿದೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇದಾವಲ್ಲ, ಇವರು ಯಾವ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಯಾಕಂದರೆ ಅಲ್ಲಿ ಪ್ರಯಾಣಿಕರ ಜೀವವೇ ಅವರಿಗೆ ಬಹಳ ಮುಖ್ಯ ಆಗಿರುತ್ತೆ. ಯಾರೋ ಒತ್ತಡ ಹಾಕ್ತಾರೆ ಅಂತ ಹೇಳಿದ ತಕ್ಷಣ ಅವರು ಈ ಏರಲ್ಲಿರುವಂತಹ ಕೆಲವೊಂದಿಷ್ಟು ವೆದರು ಅದು ಇದು ಅವೆಲ್ಲವನ್ನೂ ಕೂಡ ಚೆಕ್ ಮಾಡದೆ, ವಿಮಾನವನ್ನು ಕಂಪ್ಲೀಟಾಗಿ ಚೆಕ್ ಮಾಡದೆ ಟೇಕ್ ಆಫ್ ಆಗೋದಕ್ಕೆ ಅವರು ಬಿಡೋದೇ ಇಲ್ಲ. ಇದನ್ನು ಫಸ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಟ್ಟಾರೆಯಾಗಿ ಗೆಳೆಯರೆ, ಈ ದುರಂತ ಈಗ ಬಹಳ ಅಂದರೆ ಬಹಳ ಚರ್ಚೆ ಆಗ್ತಾ ಇದೆ. ಈ ದುರಂತದಲ್ಲಿ 265 ಜನ, ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ. ಇನ್ನು ಗೆಳೆಯರೆ, ಬಹಳ ತೀರಾ ಬೇಸರ ಆಗಿದ್ದೇನು ಅಂದರೆ, ಪಾಪ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಕುಳಿತಂತಹ ಆ ವಿದ್ಯಾರ್ಥಿಗಳ ತಪ್ಪೇನಿತ್ತು. ಮೆಸ್ನಲ್ಲಿ ಅವ್ರು ಏನೋ ಅಂದ್ಕೊಂಡು ಊಟ ಮಾಡ್ಕೊಂಡು ಕೂತಿರ್ತಾರೆ, ದಪ್ಪನೆ ವಿಮಾನ ಬಂದು ಬೀಳುತ್ತೆ ಅಂದರೆ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅಂತಹದ್ದೊಂದು ಘಟನೆ ನಡೆದು ಹೋಗಿದೆ ಗೆಳೆಯರೆ. ಇದಕ್ಕೆ ಈಗ ಏನು ಕಾರಣ ಅನ್ನೋದು ತನಿಖೆ ಕೂಡ ನಡೀತಾ ಇದೆ. ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕರೆ ಇದಕ್ಕೆ ಕಾರಣ ಏನು ಅನ್ನೋದು ಸರಿಯಾಗಿ ಗೊತ್ತಾಗುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಕೊನೆಯ ಸಮಯದಲ್ಲಿ ಪೈಲಟ್ ATC ಜೊತೆ ಏನು ಮಾತಾಡಿದ್ರು, ಅವರ ಜೊತೆ ಇದ್ದಂತಹ ಪೈಲಟ್ ಜೊತೆ ಏನು ಮಾತಾಡಿದ್ರು, ಅವರಿಬ್ಬರ ನಡುವಿನ ಸಂಭಾಷಣೆ ಏನಾಗಿತ್ತು ಎಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಈಗ ಆ ಬ್ಲ್ಯಾಕ್ ಬಾಕ್ಸ್ನ ಹುಡುಕಾಟದಲ್ಲಿದ್ದಾರೆ. ಆ ಒಂದು ಪ್ರಕರಣದ ಬಗ್ಗೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ತನಿಖಾ ತಂಡ. ಒಟ್ಟಾರೆಯಾಗಿ ಗೆಳೆಯರೆ, ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಹಳ ದುಃಖಕರ ಆಗಿರುವಂತಹ ವಿಚಾರವೂ ಕೂಡ ಇದಾಗಿದೆ. ಭಾರತ ದೇಶದಲ್ಲಿ ಇಂತಹ ಘಟನೆ ನಡೀಬಾರ್ದಿತ್ತು. ಇನ್ನು ಈ ಬೋಯಿಂಗ್ ಸಂಸ್ಥೆಯ ಬಗ್ಗೆ ಈ ಹಿಂದೆಯಿಂದಲೂ ಕೂಡ ಹಲವಾರು ದೂರುಗಳು ಕೇಳಿ ಬರ್ತಾ ಇದ್ವು. ಕೇವಲ ಭಾರತ ಮಾತ್ರ ಅಲ್ಲ, ಅಮೆರಿಕಾವು ಕೂಡ ಈ ಬೋಯಿಂಗ್ ಸಂಸ್ಥೆಯನ್ನು 7 ವರ್ಷಗಳ ಕಾಲ ನಿಷೇಧಿಸಿತ್ತು. 7 ವರ್ಷಗಳ ಕಾಲ ಒಂದಷ್ಟು ಸಮಸ್ಯೆಗಳು ಎಲ್ಲವೂ ಕೂಡ ಈ ಬೋಯಿಂಗ್ ವಿಮಾನದಲ್ಲಿ ಕಂಡು ಬಂದಾಗ, ಹಿಂದೆ ಒಂದು ಅಪಘಾತ ಆದಾಗ ಈ ಒಂದು ಬೋಯಿಂಗ್ ಸಂಸ್ಥೆಯನ್ನು ಅಮೆರಿಕ ನಿಷೇಧಿಸಿತ್ತು. ಆನಂತರ ಬೋಯಿಂಗ್ ಸಂಸ್ಥೆ ಈಗ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿದಾಗ ಅಮೆರಿಕ ಈ ವಿಮಾನವನ್ನು ಖರೀದಿಸಿತ್ತು. ಅಂದ ಹಾಗೆ ಗೆಳೆಯರೆ, ಈ ವಿಮಾನದ ಬೆಲೆ ಬರೋಬ್ಬರಿ 2100 ಕೋಟಿ. ಈ ಅಪಘಾತದ ಬಗ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ, ಇದರ ಹಿಂದೆ ಪನ್ನುನ ಕೈವಾಡ ಇದೆ ಅನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.